ಒಂದು ಊರಲ್ಲ, ಒಂದು ಗೋವಿನ ಪಾದದಲ್ಲಿ ಮುಳ್ಳು ಮುರಿಯುವಷ್ಟು ಭೂಮಿಯನ್ನು ಕೊಡುವುದಿಲ್ಲ. ಕತಿಬೇಡೈಸು ಯೋಧನನೆ ತೋರಿಗ ಜ್ಞಾತಿಗಳು ಸೈರಣೆ. ಕತಿಬೇಡೈಸು ಯೋಧನನೆ ತೋರಿಗ ಜ್ಞಾತಿಗಳು ಸೈರಣೆ. ಅದೇ ಕೆಂಚು ಒದರುವೆ, ಅದೇ ಮಾತ ಬೊಗಳುವೆ, ಅದೇ ಕೆಂಚು ಒದರುವೆ, ಅದೇ ಮಾತ ಬೊಗಳುವೆ. ಕುಲಹೀನ ಕುಲವ ಮರೆತೆಯ ರಣದೊಳು ಕೆಣುಕದೆ ಬಿಡುವೆನೆ. ಯೋಧನನೆ ತೋರಿಗ ಜ್ಞಾತಿಗಳು ಸೈರಣೆ. ನಿನ್ನ ಮೋಸ ಕೆಸರು ನ ಸೈತೆ ಈ ನಿನ್ನ ಮೋಸ. ಪರಮ ಪುರುಷನೆನ್ನುವ ಬಿರುದನು ಪಡವಿಯಳು ಅಡಗಿ, ಪರಮ ಪುರುಷನೆನ್ನುವ ಬಿರುದನು ಪಡವಿಯಳು ಅಡಗಿತೆ ಕೆಡುಕನಿ. ಕತಿಬೇಡೈಸು ಯೋಧನನೆ ತೋರಿಗ ಜ್ಞಾತಿಗಳು ಸೈರಣೆ. ಸೈರಣೆ ಸೈರಣೆ ಸೈರಣೆ. ಕಡೆಗೂ ನನ್ನ ಮಾತನ್ನು ತಿರಸ್ಕರಿಸಿ ಬಿಟ್ಟಿಯ ಕುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸುವುದು ಅನುಚಿತವೇ ಯದುವಂಶ ಕಳಂಕ ಸ್ವರೂಪನೇ. ನಿನ್ನಿಂದ ನಿನ್ನ ಕುರುವಂಶವೇ ನಾಶವಾಗುವ ಕಾಲವು ಸಮೀಪಿಸುತ್ತಿರುವುದು. ಆ ನಿನ್ನ ಪಾಂಡು ವಂಶಕ್ಕಲ್ಲದೆ ಈ ನನ್ನ ಕುರುವಂಶಕ್ಕಲ್ಲವೆಂದು ತಿಳಿ. ಈ ಗೋಪಾಲಕನ ದರ್ಪಿತ ವಾಕ್ಯಗಳನ್ನು ನೀನಿನ್ನು ಎಷ್ಟು ಹೊತ್ತು ಸಹಿಸಬಲ್ಲೆ? ಅಣ್ಣ, ಇದು ಕೌರವರ ರಾಜ್ಯಸಭೆ ಅಲ್ಲ, ಪಾಂಡುನಂದನರ ಮಿತ್ರಕೂಟ. ಇಂತಹ ಪಾಪಮಯದ ರಾಜ್ಯಸಭೆಯಲ್ಲಿ ಒಂದು ಕ್ಷಣವೂ ನಿಲ್ಲಬಾರದು. ನಡ ಹೋಗೋಣ. ಸರಿಯಾಗಿ ಹೇಳಿಯ ಸಹೋದರ, ಈ ಶತ್ರುಗಳ ಮಧ್ಯೆ ನಮಗೇನು ಕೆಲಸ? ಹೋಗೋಣ. ರಾಜಮಾತ ದುರ್ಯೋಧನನ್ನು ಕರೆದುಕೊಂಡು ಬಾ. ಯಾರು ಯಾರು ನನ್ನನ್ನು ನಾನೇ ನಿನ್ನನ್ನು ಕರೆಸಿದವಳು. ಅಕಲ್ಯ ವ್ರತೋಪವಾಸಗಳನ್ನು ಮಾಡಿ ನಿನ್ನನ್ನು ಪಡೆದಿರುವೆನು. ಎದೆಯ ರಕ್ತವನ್ನು ಬಸಿದು ನಿನ್ನನ್ನು ಸಲಹಿರುವೆನು. ನಿನ್ನ ಕಲ್ಯಾಣವೇ ದೇವರಲ್ಲಿ ನನಗೆ ಏಕಮಾತ್ರ ಭಿಕ್ಷೆ. ಬಾಲ್ಯದಲ್ಲಿ ನಿನ್ನ ಕಣ್ಗಳಿಂದ ಒಂದು ತೊಟ್ಟು ನೀರು ಬಂದರೂ ನನ್ನ ದೇಹದ ರಕ್ತವೇ ನಷ್ಟವಾಗುವಂತೆ ಭಾವಿಸುತ್ತಿದ್ದೆ. ಏಕೆ ಪುತ್ರ, ತಾಯಿಯ ಮಾತನ್ನು ಕೇಳುವ ಇಚ್ಛೆ ಇಲ್ಲವೇ ಕಂಡ ನಿನಗೆ? ತಲೆಯ
ಸ್ವೀಕರಿಸಬೇಡ. ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರೊಡನೆ ಸಮಾನ ಭಾವದಿಂದ ಈ ಭೂಮಿಯನ್ನಾಳು ಪುತ್ರ. ಪುನಃ ಅಮ್ಮ, ನಿನ್ನ ಮಗನಾಗಿ ಜನ್ಮಿಸಿ ಕ್ಷತ್ರಿಯ ಧರ್ಮವನ್ನು ಜಯಿಸಲೇ? ಇಲ್ಲ ಇಲ್ಲ, ಈ ಜಗತ್ತೆಲ್ಲ ಪ್ರತಿಭಟಿಸಿದರು ಈ ದುರ್ಯೋಧನ ಧರ್ಮಚ್ಯುತನಾಗುವುದಿಲ್ಲ. ಕೃಷ್ಣ, ಇದೇ ನನ್ನ ಕೊನೆಯ ಸಂದೇಶ. ಪಾಂಡವರು ನಮ್ಮೊಳಗಿನ ಸಂಧಿಯನ್ನು ಅಪೇಕ್ಷಿಸುವುದೇ ಆದರೆ ಅದು ದೊರಕುವುದು ರಣರಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಫಲದಲ್ಲಿ, ಭಾರತಿಗರ ವೀರ ಘೋಷಣೆಯಲ್ಲಿ. ಸಂಧಾನದಿಂದಿಗೂ ರಾಜ್ಯ ಲಭಿಸಲು ಕೃಷ್ಣ ಮಾಡುವ ಯುದ್ಧ ಕಡಾಕಡೆ. ಸತ್ತರೆ ಸಾಯುಜ್ಯ, ಬದುಕಿದರೆ ಸಾಮ್ರಾಜ್ಯ. ನೀನು ಹೋಗಿ ಆ ಪಾಂಡವರಿಗೆ ತಿಳಿಸು, ಯುದ್ಧಕ್ಕೆ ಬೇಕಾದ ಸಲಕರಣೆಗಳನ್ನು ಸಿದ್ಧಪಡಿಸಿಕೊಳ್ಳುವಂತೆ. ನನಗಿನ್ನೂ ಸಮಯವಿಲ್ಲ. ಸಮಯವಿಲ್ಲ. ಅಧರ್ಮದ ಸುರಿಯಿಂದ ಉನ್ಮತ್ತನಾದವನಿಗೆ ಧರ್ಮಾಚರಣೆಗೆ ಸಮಯವೆಲ್ಲಿರುವುದು? ಅಯ್ಯೋ ಹತಭಾಗ್ಯ ಕುಮಾರ, ನೀನು ನಾಶ ಹೊಂದುವೆ, ನಿನ್ನೊಡನೆ ಸಮಸ್ತ ಕುರುಕುಲವು ನಾಶ ಹೊಂದುವುದು. ಅದನ್ನು ನೋಡುವ ನಿನ್ನ ವೃದ್ಧ ಪಿತನು ನಾನು ಶೋಕ ಸಾಗರದಲ್ಲಿ ಮುಳುಗಬೇಕಾಗುವುದು. ಹೇ ವಿಧಾತ, ಈ ಗಾಂಧಾರಿಯ ಲಲಾಟದಲ್ಲಿ ಇನ್ನು ಏನೇನು ಬರೆದಿರುವೆ ದೇವ? ಏನು, ನನ್ನನ್ನು ಬಂಧಿಸುವರೆ? ನಾನು ದೂತನು. ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧವಾದದ್ದು. ಏನು, ದುರ್ಯೋಧನ ದರ್ಪವು ಇಷ್ಟೊಂದು ಮಿತಿ ಮೀರಿತೆ? ವಾಸುದೇವ, ಸಜ್ಜಡಿಯಿಂದ ಪರಿತ್ಯಕ್ತವಾದ ಈ ಪಾಪಮಯವಾದ ರಾಜಸಭೆಯಲ್ಲಿ ನೀನೊಂದು ಕ್ಷಣವೂ ನಿಲ್ಲಬೇಡ. ಈ ಕೂಡಲೇ ಇಲ್ಲಿಂದ ಹೊರಟು ಹೋಗು ದೇವ. ರಾಜಮಾತೆ, ಒಬ್ಬ ದುರ್ಯೋಧನಿಗೆ ಹೆದರಿ ನಾನು ಇಲ್ಲಿಂದ ಪಲಾಯನ ಮಾಡಲಿ? ಈ ಚಕ್ರದಲ್ಲಿ ಎಷ್ಟು ಶಕ್ತಿ ಇರುವುದೆಂಬುದನ್ನು ನೀನು ಅರಿತಿರುವೆ. ಅದರ ಒಂದಲ್ಪ ಅವಾರ್ಥದಿಂದ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳು ನಡೆಯುವು. ಆಕಾಶದಲ್ಲಿನ ಗ್ರಹ ತಾರಿಕ ಸಮೂಹವು ಮಕ್ಕಳ ಚಲಕಲ್ಲಿನಂತೆ ಕುಣಿಯತೊಡಗುವುದು. ಕೋಟಿ ಕೋಟಿ ದುರ್ಯೋಧನರು ಗದಪ್ರಾಣರಾಗಿ ಮಣ್ಣಲ್ಲಿ ಹುರುಳಾಡುವರು. ಅಂತಹ ನಾನು ಒಬ್ಬ ದುರ್ಯೋಧನಿಗೆ ಭೀತನಾಗಿ ಪಲಾಯನ ಮಾಡಲಿ? ಅದೆಂದಿಗೂ ಆಗತಕ್ಕ ಮಾತಲ್ಲ. ಪರಮಾತ್ಮ, ನಾನು ಭಯಕ್ಕಾಗಿ ಹೇಳುತ್ತಿಲ್ಲ ಪ್ರಭು. ದಾನವ ವಿಜಯದುಪತಿಗೆ ಶತ್ರುಗಳ ಭಯವೇ, ಜಗತ್ ರಕ್ಷಕನಿಗೆ ಪರಪಕ್ಷದ ಪರಾಜಯವೇ, ಗದಾ ಚಕ್ರ ಪಾಣಿಗೆ ವೈರಿಗಳ ಭಯವೇ. ನನ್ನ ಕುಲಂಗಾರ ಪುತ್ರರು ನನ್ನ ಸಮ್ಮುಖದಲ್ಲಿಯೇ ನನ್ನ ಗುರುವಿಗಿಂತಹ ಅವಹೇಳನವನ್ನು ಮಾಡುತ್ತಿದ್ದರೆ ನಾನು ನೋಡಿ ಹೇಗೆ ಸಹಿಸಲಿ? ನೀನು ಭಕ್ತ ಪರಾಧೀನನಲ್ಲವೇ ಪ್ರಭು? ಈ ಭಕ್ತರ ಪ್ರಾರ್ಥನೆಯನ್ನು ಮನ್ನಿಸು ದೇವಾ, ಮನ್ನಿಸು ಕೃಷ್ಣ. ಓ ಪಾಂಡುರಂಗ,
ತಾಯಿ ಹೇಳು ತಾಯಿ. ಇಂದು ನಿನ್ನ ಸಲುವಾಗಿ ಇಲ್ಲಿಂದ ಹೇಡಿಯಂತೆ ಪಲಾಯನ ಮಾಡುವೆನು. ನಾನು ಯಾವ ಆಶೋತ್ತರ ಮಹತ್ತರಗಳಿಂದ ಇಲ್ಲಿಗೆ ಬಂದೆನೋ ಅದು ಬೆಂಕಿಯನ್ನು ಮುಟ್ಟಿದ ಪದಂಗದಂತೆ, ಬಿರುಗಾಳಿಗೆ ಸಿಕ್ಕಿದ ಹುಲ್ಲು ಕಡ್ಡಿಯಂತೆ ಕ್ಷಣ ಮಾತ್ರದಲ್ಲಿ ನಷ್ಟವಾಯಿತು. ದುರ್ಯೋಧನನು ಪ್ರಿಯ ಬಂಧುವಿನಂತೆ ಹಾಲಂಗಿಸಲು ಬಂದೆನು. ಆದರೆ ಅವನ ಹೊರದ ಹಸ್ತವು ವೈರ್ಯ ವಜ್ರ ಮುಷ್ಟಿಯನ್ನಾಗಿ ಮಾರ್ಪಡಿಸಿತ್ತು. ಆಸೆಯಿಂದ ಬಂದು ನಿರಾಸೆಯಿಂದ ಹಿಂದಿರುಗಿದನು. ಆದರೂ ಚಿಂತೆ ಇಲ್ಲ ರಾಜಮಹಿಷಿ, ನಾನು ಈ ದಿನ ನಿನ್ನ ಸಲುವಾಗಿ ಇಲ್ಲಿಂದ ಹೇಡಿಯಂತೆ ಪಲಾಯನ ಮಾಡುವೆನು. ಮಹಾಭಾಗ್ಯ ಪ್ರಭು. ಎನ್ನಲ್ಲಿ ಪಲಾಯನ, ನಿಲ್ಲು ವಂಚಕ ಸಹೋದರ, ಬಂಧಿಸು ಈ ಕಬಡ್ಡಿಯನ್ನು. ನನ್ನನ್ನು ಬಂಧಿಸಬೇಯ ದುರ್ಯೋಧನ. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನ ಸಾಗರವನ್ನು ಪ್ರತಿಬಂಧಿಸಲು ನಿಂತಿಸಿದೆಯಾ? ವ್ಯರ್ಥ ವ್ಯರ್ಥ, ಇದು ನಿನ್ನಿಂದ ಆಗತಕ್ಕ ಕೆಲಸವಲ್ಲ. ಕೃಷ್ಣ, ಈ ನಿನ್ನ ಬೆದರಿಕೆಯ ಮಾತುಗಳಿಂದ ಫಲವಿಲ್ಲ. ಸಹೋದರ, ಬಂಧಿಸು ಈ ಕಬಡ್ಡಿಯನ್ನು. ನಿಲ್ಲು ದುರ್ಯೋಧನ. ಶ್ರೀಕೃಷ್ಣ ಪರಮಾತ್ಮನನ್ನು ಬಂಧಿಸಲು ಯಾರಿಂದ ಸಾಧ್ಯ? ಗಗನರ ಚಂದ್ರನಿಗಾಗಿ ಕೈ ನೀಡಿದಂತೆ, ಸಮಸ್ತ ಭೂಮಂಡಲವನ್ನೇ ನಿನ್ನ ತಲೆ ಮೇಲೆ ಹೊತ್ತಂತೆ, ನಿನ್ನ ಸರ್ವನಾಶಕ್ಕೆ ನೀನೇ ಕಾರಣನಾಗಬೇಡ ಪುತ್ರ. ಅಮ್ಮ, ನಿನ್ನ ನೀತಿ ವಚನಗಳು ನನಗೆ ಅನಾವಶ್ಯಕ. ಸಹೋದರ, ಬಂಧಿಸು ಕೃಷ್ಣನನ್ನು. ದುರ್ಯೋಧನ, ನಿನ್ನ ವರ್ತನೆಯು ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ನೀವೇ ನಿರ್ಧರಿಸಬೇಕು. ಅದನ್ನು ಯಾರೂ ನಿರ್ಧರಿಸಬೇಕಾಗಿಲ್ಲ. ನಾನಾಗಲೇ ನಿರ್ಧರಿಸಿ ಸೂಕ್ತ ಸಲಹೆಯನ್ನಿಟ್ಟಿದ್ದೇನೆ. ಯಾರಿಗೋ? ಸಾರೋನು ತಮಗೆ. ಏನಂತ? ನನ್ನ ಬಾಯಿಂದ ಕೇಳುವ ಬದಲು ಸಾರ್ವಭೌಮ ನನಗಾಗಲೇ ಸಲಹೆಯನ್ನಿಟ್ಟಿದ್ದಾರೆ. ಓಹೋ, ಶಕುನಿ ಮಾವನವರ ಸಲಹೆ ಎಂದ ಮೇಲೆ ಅದು ಅದ್ಭುತಾಕಾರವಾಗಿ ಇರಬಹುದು. ಹೌದೌದು, ಈ ನಿಮ್ಮ ಅದ್ಭುತವಾದ ರಾಯಭಾರಕ್ಕೆ ನಮ್ಮ ಅದ್ಭುತವಾದ ಸಲಹೆ. ನಿಮ್ಮ ಅದ್ಭುತವಾದ ಸತ್ಕಾರವನ್ನು ಅದ್ಭುತಾಕಾರವಾಗಿ ಸ್ವೀಕರಿಸುವೆನು. ಹಾಗಾದರೆ ಸ್ವೀಕರಿಸು. ಸಹೋದರ, ಬಂಧಿಸು ಈ ಕಬಡ್ಡಿಯನ್ನು. ಯಾರನ್ನು ಬಂಧಿಸುವ ಮದನ್ಮತ್ತುಗಳಿರ? ನಿನ್ನನ್ನು, ನಿನ್ನ ಅಂಗಾಂಗಗಳನ್ನು, ನಿನ್ನ ದುಡುಕುತನಕ್ಕೆ ತಕ್ಕ ಬುದ್ಧಿಯನ್ನು ಕಲಿಸಿಬಿಡುತ್ತೇನೆ ಕೃಷ್ಣ. ಈಗ ನನ್ನ ಬಂಧಿಸಿರಿ. ಎಲ್ಲಾ ದಿಕ್ಕುಗಳಲ್ಲೂ ಕೃಷ್ಣನೇ ಕಾಣುತ್ತೇನೆ. ಸುತ್ತಲೂ ಕಥೆಯನ್ನು ತಿಳಿಸು. ಕರ್ಣ, ಕರ್ಣ, ಕರ್ಣ,
ಇಷ್ಟೊಂದು ಆದರಿಸಲು ಕಾರಣವೇನು ದೇವ? ಕರ್ಣ, ಕ್ಷತ್ರಿಯೋಚಿತವಾದ ಗುಣಗಳು ನಿನ್ನಲ್ಲಿ ರಾರಾಜಿಸುತ್ತಿರುವಾಗ ಕುಲಹೀನನೆಂತಾಗುವೆ ನೀನು? ಪರಮಾತ್ಮ, ನಾನೆಂತಿದ್ದರೂ ಒಬ್ಬ ಸೂತನೆಂಬ ವಿಚಾರವು ಈ ಪ್ರಪಂಚವೇ ಮರೆಯುವಂತಿಲ್ಲ. ಕರ್ಣ,